ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಇಷ್ಟಪಡೋರಿಗೆ ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. ಈ ರೆಸಿಪಿಗೆ ನೀವೇ ಏನಾದರೂ ಹೆಸರಿಡಿ. ಸೊ ಇದೊಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಥರ ತೋರಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಗಿರೋವಂಥ ಚಪಾತಿಗೆ, ರೋಟಿಗೆ ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಈ ರೆಸಿಪಿನ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವ ಹೆಸರು ಅಂತ ನೀವೇ ಕೂಡ ಕಮೆಂಟಲ್ಲಿ ತಿಳಿಸಿ. ಈಗ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅಂದರೆ 1/4 kg ಸ್ವಲ್ಪ ಜಾಸ್ತಿ. ಹಾಗೆ ಇಲ್ಲಿ 1/4 ಕಪ್ ಆಗೋಷ್ಟು ಮೊಸರು ಬಂದ್ಬಿಟ್ಟು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊತಾ ಇದ್ದೀನಿ. ಬಟರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತೀನಿ. ಯಾಕಂದರೆ ಇದಕ್ಕೆ ಒಂದು ಡಿಫ್ರೆಂಟ್ ಮಸಾಲೆನೂ ರುಬ್ತೀನಿ, ಅದಕ್ಕೋಸ್ಕರನೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಕೂಡ ನೆನೆಸ್ಬೋದು. ಚಿಕನ್ಗೆ ಉಪ್ಪು ಖಾರ ಹಿಡಿಯುತ್ತೆ. ಮತ್ತು ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆ ಒಂದು ಸಾಫ್ಟ್ನೆಸ್ ಬರುತ್ತೆ. ತಿನ್ನೋವಾಗ ನಿಮಗೆ ರಫ್ ಆಗಿರಲ್ಲ, ಅಂದರೆ ಒರಟಾಗಿ ಮಂದಕ್ಕಿರೋದಿಲ್ಲ. ಮಾಂಸ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಇನ್ನೊಂದು ಉಪ್ಪು ಖಾರ ಹಿಡಿಯುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷ ಬಿಡಿ. ಇದಕ್ಕೆ 1 ಟೀ ಸ್ಪೂನ್ ನಿಂಬೆ ರಸ ಹಾಕಿ ಇದನ್ನು ಮಿಕ್ಸ್ ಮಾಡಿ. ಇದನ್ನು ನಾನು ಮಿನಿಮಮ್ ಇಲ್ಲಿ ಒಂದು 15ರಿಂದ 20 ನಿಮಿಷ ಬಿಡ್ತೀನಿ. ಟೈಮ್ ಇಲ್ಲ ಅಂದರೆ ನೀವು ಅಷ್ಟು ಬಿಟ್ಟರೆ ಸಾಕು. ಟೈಮ್ ಇದ್ದರೆ ನೀವು ಒಂದು ಅರ್ಧ ಅವರ್ 1 ಅವರ್ ಬಿಟ್ಟು ಕೂಡ ನೀವು ರೆಸಿಪಿನ ಟ್ರೈ ಮಾಡ್ಬೋದು. ಈಗ ಅದು ನೆನೆಯೋದಕ್ಕಿಟ್ಟು ಒಂದು 15 ನಿಮಿಷ ಆದಮೇಲೆ ಇಲ್ಲಿ ರೆಸಿಪಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕಡಾಯಿಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ, ಏಲಕ್ಕಿ, ಪಲಾವ್ ಎಲೆ ಮತ್ತು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಂದರೆ ನೀವು ಹಾಕ್ಕೊಬೋದು. ಅಥವಾ ನಿಮ್ಗೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ತರತರಿಯಾಗಿ ರುಬ್ತೀರಿ, ನಿಮಗೆ ಗ್ರೇವಿ ಥರ ಬೇಕು ಅಂದರೆ ತರತರಿಯಾಗಿ ರುಬ್ಬಿ ಕೂಡ ಯೂಸ್ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ನಿಮಗೆ ಆ ಗ್ರೇವಿ ಅನ್ನೋದು ಬೇಕಲ್ವ, ಅದಕ್ಕೋಸ್ಕರನೇ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಈರುಳ್ಳಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು. ಅಷ್ಟೊತ್ತಿಗೆ ಒಂದು ಮಸಾಲೆ ರುಬ್ಬೋದಕ್ಕೆ ಮೆಣಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ. ಮೆಣಸು 1/4 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಯಾಕಂದರೆ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ, ಮೆಣಸು ಯೂಸ್ ಮಾಡ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರನೇ. ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಮತ್ತು ಪುದೀನ, ಹಸಿಮೆಣಸಿನ್ಕಾಯಿ, ಮೆಣಸೆಲ್ಲ ಹಾಕಿದಾಯಿತು. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ನಾನು ತೊಗೊಂಡಿರೋದು ಚಿಕನು 300 ಗ್ರಾಮ್ ಆಗೋಷ್ಟು. ನೀವು ಇದೇ ಮಸಾಲೆನ ಅರ್ಧ kg ಚಿಕನ್ ಕೂಡ ಮಾಡ್ಬೋದು, ನಿಮ್ಗೆ ಅದೇ ಟೇಸ್ಟ್ ಬರುತ್ತೆ. ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ. ಇದಕ್ಕೆ ಟೊಮೊಟೊ ಆಪ್ಷನಲ್ಲು, ಬೇಕಂದ್ರೂ ಹಾಕ್ಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಈ ಗ್ರೀನ್ ಕಲರ್ ಮಸಾಲೆ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಫ್ಲೇವರು, ಟೇಸ್ಟ್ ಕೊಡುತ್ತೆ ಈ ರೆಸಿಪಿಗೆ. ಆ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ, ಅದಕ್ಕೂ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತು ಮಾಡೋವಂಥ ಈ ರೆಸಿಪಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ, ಕಡಿಮೆ ನೀರಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಈ ಮಸಾಲೆ ಫ್ರೈ ಆಗೋದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಚಿಕನ್ಗೆ ಮಿಕ್ಸ್ ಮಾಡೋವಾಗ ಹಾಕ್ಕೊಂಡಿದ್ದೀರಿ, ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಮಸಾಲೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಒಂದು 2 ನಿಮಿಷ ಆದಮೇಲೆ ಇವಾಗ ನಾವು ಆಲ್ರೆಡಿ ನೆನೆಸಿದ್ರಲ್ಲ ಒಂದು 15ರಿಂದ 20 ನಿಮಿಷ, ಸೊ ಈ ಚಿಕನ್ನ ನಾವು ಹಾಕ್ಕೋಬೇಕಾಗುತ್ತೆ. ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಇಲ್ಲಿ 1/4 kg ತೊಗೊಂಡಿದ್ದೀನಿ. ನೀವು ಬೇಕಂದರೆ ಅರ್ಧ kg ಕೂಡ ತೊಗೋಬೋದು. ಸೇಮ್ ಮಸಾಲೆ ಇಂಗ್ರೀಡಿಯೆಂಟ್ಸಲ್ಲಿ ಅರ್ಧ kg ತೊಗೋಬೋದು. ಆದರೆ ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ. ನೋಡಿ ಆ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತಲ್ಲ ಪಾತ್ರೆಯಲ್ಲಿ ಚಿಕನ್ ಮಿಕ್ಸ್ ಮಾಡಿದ್ನಲ್ಲ, ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ರೆಸಿಪಿಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ. ಅದಕ್ಕೆ ನಿಮ್ಗೇನಾದರೂ ಗ್ರೇವಿ ಥರ ಬೇಕು, ಡಿಪ್ ಮಾಡಿ ತಿನ್ನೋದಕ್ಕೆ ಬೇಕು ಅನ್ನೋದಿದ್ರೆ ಮಾತ್ರ ಒಂದೇ ಒಂದು ಕಪ್ ಹಾಕ್ಕೊಳ್ಳಿ, ಜಾಸ್ತಿ ಅದಕ್ಕಿಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಒರಿಜಿನಲ್ ಟೇಸ್ಟ್ ಹೋಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇಮಿಡಿಯೇಟ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಒಂದು 10ರಿಂದ 15 ನಿಮಿಷ ಆಗುತ್ತೆ. ಹಾಗೆ ಮಧ್ಯದಲ್ಲಿ ಅವಾಗವಾಗ ಒಂದು 2-3 ಸರಿ ಸೌಟಿಂದ ತಿರುಗಿಸ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ತಲೆ ಹಿಡಿಬಾರ್ದು. ಮತ್ತು ಚಿಕನು ಬೇಯೋದಕ್ಕೆ 15 ನಿಮಿಷ ತಗೊಳುತ್ತೆ. ಈಗ 15 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನಾನು ಮಧ್ಯದಲ್ಲಿ ಒಂದು 2-3 ಸರಿ ತಿರುಗಿಸ್ಕೊಟ್ಟಿದ್ದೀನಿ ನೋಡಿ. ಇದನ್ನು ನೀವು ಡ್ರೈ ಆಗಿ ಕೂಡ ಮಾಡಿ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ಅಥವಾ ಎಲ್ಲ ನಿಮಗೆ ಡಿಪ್ ಮಾಡಿ ತಿನ್ನೋ ಥರ ಇದೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು
ಹಾಕಿ ಕುದಿಸ್ಕೋಬೋದು ಅಷ್ಟೇ. ಈಗ ಫೈನಲ್ ಆಗಿ ಇದಕ್ಕೆ ನಾನು ಕ್ಯೂಬ್ಸಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ 4 ಭಾಗ ಮಾಡಿ ಸ್ಲೈಸ್ ಆಗಿ ಈ ಥರ ಬಿಡಿಸ್ಕೊಂಡ್ರೆ ಈಸಿಯಾಗುತ್ತೆ. ಸೊ ಇದನ್ನೊಂದು ಜಸ್ಟ್ ಅದ್ರ ಜೊತೆಗೆ ಚಿಕನ್ ಜೊತೆಗೆ ಕಾಂಬಿನೇಷನ್ ಆಗಿ ಸಖತ್ತಾಗಿರುತ್ತೆ. ಸೊ ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಎಲ್ಲಾದರೂ ಔಟಿಂಗ್ ಹೋದರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಅಥವಾ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈಸಿಯಾಗಿರುತ್ತೆ. ಇದನ್ನೆಲ್ಲ ಹಾಕಿದ್ಮೇಲೆ ಜಸ್ಟ್ ಒಂದೇ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟು ಸ್ಟವ್ ಆಫ್ ಮಾಡ್ಕೊತೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಒಂದೇ ಒಂದು ನಿಮಿಷ ಬಿಟ್ಟರೆ ಸಾಕು. ಯಾಕಂದರೆ ಆ ಬಿಸಿ ಬೇಗನೆ ಈರುಳ್ಳಿನೂ ಕ್ಯಾಪ್ಸಿಕಮ್ ಸಾಫ್ಟಾಗಿ ಒಂದು ಡಿಫ್ರೆಂಟ್ ಫ್ಲೇವರ್ ಟೇಸ್ಟ್ ಕೊಡುತ್ತೆ. ನಿಮಗೆ ತಿನ್ನೋವಾಗ ಕ್ರಂಚಿನೆಸ್ಸು ಹಾಗೇ ಇರುತ್ತೆ. ಈಗ ಈ ರೆಸಿಪಿ ರೆಡಿಯಾಗಿದೆ, ನೀವೇ ನೋಡ್ತಾ ಇರ್ಬೋದು. ಇದನ್ನು ಇನ್ನೂ ಡ್ರೈ ಆಗಿ ನೀವು ಮಾಡಿ ಸೈಡ್ ಡಿಶ್ ಆಗು ತಿನ್ನೋದಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ನಿಮಗೆ ಗ್ರೇವಿ ಥರ ಬೇಕಂದರೆ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಇದ್ದಂಗೆ ನೀವು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಇದೇ ಥರ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.